ಲೋಕರ್ನೋ ಫಿಲಂ ಫೆಸ್ಟಿವಲ್ಲಾಯ ನಮಃ, ಮಕರೇಶ್ ಫಿಲಂ ಫೆಸ್ಟಿವಲ್ಲಾಯ ನಮಃ, ಪಾಮ್ ಸ್ಪ್ರಿಂಗ್ ಫಿಲಂ ಫೆಸ್ಟಿವಲ್ಲಾಯ ನಮಃ. ಏನ್ರಿ ಇದು? ತಿಥಿ ಮಂತ್ರ ಹಾಗೆಲ್ಲ ಮಧ್ಯ ನಿಲ್ಲಿಸಬಾರ್ದು. ಪುಣೆ ಫಿಲಂ ಫೆಸ್ಟಿವಲ್ಲಾಯ ನಮಃ, ಮಾಮಿ ಫಿಲಂ ಫೆಸ್ಟಿವಲ್ಲಾಯ ನಮಃ, ಬೆಂಗಳೂರು ಫಿಲಂ ಫೆಸ್ಟಿವಲ್ಲಾಯ ನಮಃ. ಯಾರು ಮಾರದು ಫ್ಲೇಮಿಂಗ್ ಬಂದದ್ದು ಸಾವು? ಲೋ, ಅಷ್ಟೊಂದು ಅವಾರ್ಡ್ ಬಂದಿದೆ ಅಂದ್ರೆ ಬೋರಿಂಗ್ ಫಿಲಮ್ ಅಂತ ಅಲ್ಲ ಮಾರಾಯ. ಹೋಗೋ ಪ್ರೋಗ್ರಾಮ್ ಮಾಡಕ್ ಬಿಡು. ಏ ಹೋಗಪ್ಪ ಹೋಗೋ, ಚಿಕ್ಕ ಮುಚ್ಕೊಂಡು ಫಿಲಮ್ ನೋಡು ಹೋಗೋ. ಕಥೆ ಪ್ಲಾಟ್ ಹೇಳ್ತೀನಿ ಸಿಂಪಲ್ ಆಗಿ. 100 ವರ್ಷ ತುಂಬಿರೋ ಸೆಂಚುರಿ ಗೌಡ ಸಾಯ್ತಾನೆ. ಸೆಂಚುರಿ ಗೌಡರ ಮಗ, ಮೊಮ್ಮಗ, ಮರಿಮಗ ಈ 11 ದಿವಸ ಹೇಗೆ ತಮ್ಮ ಜೀವನವನ್ನು ನಡೆಸ್ತಾರೆ, ಏನೇನು ಘಟನೆಗಳು ನಡೆಯುತ್ತೆ ಅನ್ನೋದು ತಿಥಿಯ ಪುಟ್ಟ ಸಾರಾಂಶ. ನನ್ನ ಪ್ರಕಾರ ಈ ಫಿಲಮ್ಗೆ ಒಂದು ಯುನೀಕ್ ಟೋನ್ ಸಿಕ್ಕಿರೋದು ರೈಟರ್ ಹಿರೇಗೌಡ ಮತ್ತು ಡೈರೆಕ್ಟರ್ ರಾಮ್ ರೆಡ್ಡಿ ಅವ್ರ ಕಾಂಬಿನೇಷನಿಂದ. ಅದೊಂದು ಇನ್ಸೈಡರ್ ಔಟ್ಸೈಡರ್ ಕಾಂಬಿನೇಷನ್ ಥರ ವರ್ಕ್ ಆಗಿದೆ. ಈಗ ಹಿರೇಗೌಡ ಅವರು ಅದೇ ಹಳ್ಳಿಯವರು ಆಗಿರೋದ್ರಿಂದ ಅಲ್ಲಿ ಹಳ್ಳಿ ಜನರ ಜೀವನ ಏನಿದೆ, ಅಥೆಂಟಿಸಿಟಿ ಏನಿದೆ, ಆಮೇಲೆ ಅಲ್ಲಿ ಡೀಟೇಲ್ಸ್ ಏನಿದೆ ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನೀವು ಸಾಮಾನ್ಯವಾಗಿ ಬೇರೆ ಫಿಲಮ್ಗಳಲ್ಲಿ ಆ ಹಳ್ಳಿಯ ಒಳ ಚಿತ್ರಣ ಏನಿದೆ ಅದು ಇಷ್ಟು ಡೀಟೇಲಲ್ಲಿ ಬರೋಲ್ಲ. ಹಾಗೆಯೇ ರಾಮ್ ರೆಡ್ಡಿ ಅವರು ಡೈರೆಕ್ಟ್ ಮಾಡಿರೋದ್ರಿಂದ ಅದೊಂದು ವರ್ಲ್ಡ್ ಸಿನಿಮಾ ಇನ್ಫ್ಲೂಯೆನ್ಸ್ ಇದೆ, ಮತ್ತು ಅವರು ಹೊರಗಿನವರಾಗಿರೋದ್ರಿಂದ ಅದೊಂದು ಡಿಟ್ಯಾಚ್ಡ್ ಆಗಿ ಅದು ಇಟ್ಕೊಂಡು ನೋಡಿರೋದ್ರಿಂದ ಎಲ್ಲೂ ಓವರ್ ರೊಮ್ಯಾಂಟಿಸೈಸ್ ಆಗದೆ ಅಥವಾ ಯಾವ ಕಡೆನೂ ಒಂಥರ ಹಳ್ಳಿಯವ್ರ ಈ ಥರ ಬೇರೆಯವ್ರ ಥರ ಇದ್ದಾರಪ್ಪ ಅನ್ನೋ ಥರ ಆ ಥರನೂ ಆಗದೆ ಆ ಥರ ತುಂಬ ಬ್ಯಾಲೆನ್ಸ್ಡ್ ಆಗಿ ಬಂದಿದೆ ಫಿಲ್ಮು. ತಿಥಿ ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾತ್ರ ಅಲ್ಲ, ಒಳ್ಳೆ ವರ್ಲ್ಡ್ ಸಿನಿಮಾ ಕೂಡ. ಯಾಕೆ ಅಂದರೆ ನೀವು ತಿಥಿಯ ಅನುಭವವನ್ನು 3 ಅಥವಾ 4 ಥರಗಳಲ್ಲಿ ಮಾಡ್ಬೋದು. ಒಂದು ಮೇಲ್ನೋಟಕ್ಕೆ ನೀವು ಸಿನಿಮಾ ನೋಡಿದ್ರೆ ಅದು ನಿಮಗೆ ಒಂದು ಲೈಟ್ ಹಾರ್ಟೆಡ್ ಕಾಮಿಡಿ ಅಥವಾ ಒಂದು ಕಾಮಿಕಲ್ ಫಿಲ್ಮ್ ಥರ ಕಾಣಿಸುತ್ತೆ. ಏನಪ್ಪ ಏನೋ ಎರ್ತಿ ಅಕ್ಕ ಬಿಟ್ಬಿಟ್ಟ, ಇನ್ನೊಬ್ಬನ ಕೈ ಕೊಟ್ಬಿಟ್ಟ. ಸ್ವಲ್ಪ ಆಳಕ್ಕಿಳಿದ್ರೆ 3 ತಲೆಮಾರುಗಳು, ದುಡ್ಡು, ಜಮೀನು ಹಾಗೂ ಅಕ್ಕಪಕ್ಕದ ಸಂಬಂಧಗಳನ್ನು ಹೇಗೆ ಅವರು ನೋಡ್ತಾರೆ ಅನ್ನೋದನ್ನು ನೀವು ಗಮನಿಸ್ಬೋದು. ಅಥವಾ ಇನ್ನೂ ಆಳಕ್ಕೆ ಸ್ವಲ್ಪ ಇಳಿದ್ರೆ ಒಂದು ತಲೆಮಾರು ಇನ್ನೊಂದು ತಲೆಮಾರಿಗೆ ಹೇಗೆ ವಿಭಿನ್ನವಾಗಿ ಡಿಫ್ರೆಂಟಾಗಿ ತಮ್ಮನ್ನು ತಾವು ನಡೆಸ್ಕೊಳ್ತಾರೆ ಅನ್ನೋದು ನೀವು ತುಂಬ ಚೆನ್ನಾಗಿ ತುಂಬ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಯಾವುದೇ ಪಾತ್ರವಾಗಲಿ ಸನ್ನಿವೇಶಕ್ಕಿಂತ ಅಥವಾ ಸೀನ್ಗಿಂತ ಹೆಚ್ಚು ಸ್ಟ್ರಾಂಗ್ ಆಗಿ ಪ್ರತಿಕ್ರಿಯಿಸದೇ ಇರೋದು ಚಿತ್ರವನ್ನು ಮುಂದ್ಗಡೆ ತುಂಬ ಸಲೀಸಾಗಿ ಸರಾಗವಾಗಿ ನಡೆಸ್ಕೊಂಡು ಹೋಗುತ್ತೆ ಅನ್ನೋದು ಈ ಚಿತ್ರದ ತುಂಬ ದೊಡ್ಡ ಪ್ಲಸ್ ಪಾಯಿಂಟು. ಎಲ್ಲೂ ನಿಮಗೆ ಈ ಪಾತ್ರ ಬಂತ ಅಂತ ನಿಮ್ಗೆ ಅನಿಸಲ್ಲ. ಈ ಸನ್ನಿವೇಶ ಮುಂದೆ ಈ ಸನ್ನಿವೇಶ ಮುಂದಕ್ಕೆ ಏನಾಗುತ್ತೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಹೋಗುತ್ತೆ. ಅದು ಈ ಚಿತ್ರದ ತುಂಬ ದೊಡ್ಡ ಪ್ಲಸ್ ಪಾಯಿಂಟ್. ಆಮೇಲೆ ಈ ಫಿಲಮಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಹೇಗೆ ತುಂಬ ಸಣ್ಣ ಕ್ಯಾರೆಕ್ಟರ್ಗಳು ಎಷ್ಟು ನೆನಪಲ್ಲಿ ಉಳಿಯುವಂಥ ಕ್ಯಾರೆಕ್ಟರ್ಗಳಾಗಿದೆ ಅಂತ. ಒಬ್ಬಳು ಬಡ್ಡಿ ಲೇವಾದೇವಿ ಮಾಡೋಳು ಇರ್ಬೋದು, ಅಥವಾ ಊರ್ ಶಾನ್ಭೋಗ ಇರ್ಬೋದು, ಅಥವಾ ಎಷ್ಟೊಂದು ಕ್ಯಾರೆಕ್ಟರ್ಗಳು ಬರೀ ಒಂದು ಲೈನ್ ಇದೆ. ಒಬ್ಬ ಒಂಥರ ತಿಥಿ ಊಟಕ್ಕೆ ಬೇಗ ಹೋಗೋಣ, ಹೆಚ್ಚಿಗೆ ಮಾಂಸ ಸಿಗಲ್ಲ ಅದು ಒಂದೇ ಲೈನು. ಇನ್ಯಾವುದೋ ಒಂದೊಂದು ಲೈನ್ ಹೇಳೋ ಅಜ್ಜಿ ಪಾತ್ರ ಇರ್ಬೋದು, ಅಥವಾ ಇನ್ನೊಬ್ಬ ತುಂಬ ತಮಾಷೆ ಇದೆ, ಒಬ್ಬ ಡ್ಯಾನ್ಸ್ ಮಾಡೋ ಒಬ್ಬ ತಾತ ಬರ್ತಾನೆ. ಅದು ಈ ಫಿಲಮ್ ನೋಡಿದ್ರೆ ಯಾರು ಆ ತಾತನ ಕ್ಯಾರೆಕ್ಟರ್ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಸಣ್ಣ ಪಾತ್ರಗಳು ಕೂಡ ತುಂಬ ನೆನಪಲ್ಲಿ ಉಳಿಯೋ ಥರ ಬರ್ತಿದ್ದಾರೆ. ಸೊ ಆ ಡೀಟೇಲಿಂಗ್ ಏನಿದೆ, ಆ ಒಂದು ಎಫರ್ಟ್ ಏನು ಹಾಕಿದ್ದಾರೆ ಅದು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಫಿಲ್ಮ್. ದುಡ್ಡು, ಜಮೀನು, ಅಕ್ಕಪಕ್ಕದವ್ರ ಜೊತೆ ಸಂಬಂಧ, 3 ಜನರೇಷನ್ನು ಈ 3 ವಿಷಯವನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋ ಒಂದು ಕಷ್ಟವಾದ ಟಾಪಿಕನ್ನು ತುಂಬ ಸುಲಭವಾಗಿ ತಮಾಷೆ ಜೊತೆ ನಗು ಜೊತೆ ನಮಗೆಲ್ರಿಗೂ ತೋರಿಸಿದ್ದಾರೆ ಈ ಫಿಲ್ಮಲ್ಲಿ. ಐ ಥಿಂಕ್ ದಟ್ಸ್ ಅ ಬ್ರಿಲಿಯಂಟ್ ಪೀಸ್ ಆಫ್ ರೈಟಿಂಗ್ ಎಫರ್ಟ್ ಫ್ರಮ್ ಹಿರೇಗೌಡ ಅಂತ ಸ್ಪೆಷಲ್ ಮೆನ್ಷನ್ ಮಾಡಿ ಇದನ್ನು ಹೇಳಬೇಕು ಅನ್ಸುತ್ತೆ. ಸೊ ನನ್ನ ಪ್ರಕಾರ ಇದು ಟ್ರೂಲಿ ಗ್ರೇಟ್ ಪೀಸ್ ಆಫ್ ಸಿನಿಮಾ ಆ್ಯಂಡ್ ಯಾರೂ ಮಿಸ್ ಮಾಡಲೇಬಾರ್ದು, ಖಂಡಿತ ನೋಡಬೇಕು ಆ ಥರ ಸಿನಿಮಾ. ಫಾರ್ ಎ ಚೇಂಜ್ ನಮ್ಮ ಇಡೀ ಟೀಮಲ್ಲಿ ಎಲ್ರಿಗೂ ಈ ಫಿಲಮ್ ಇಷ್ಟ ಆಗಿದೆ. ಸೊ ಅವರೆಲ್ಲ ಏನು ಹೇಳ್ತಾರೆ ನೋಡ್ಕೊಂಬರೋಣ. ತಿಥಿ ಅಂದರೆ ನಮಗೆ ನಾರ್ಮಲಿ ನೆನಪಿಗೆ ಬರೋದು ವಡೆ ಪಾಯಸ. ಆದರೆ ಈ ತಿಥಿ ಸಿನಿಮಾ ನೋಡಿದ್ಮೇಲೆ ತಿಥಿ ಅಂತ ಎಲ್ಲಿ ಕೇಳಿದ್ರು ಈ ಸಿನಿಮಾದ ಕ್ಯಾರೆಕ್ಟರ್ಸ್ ಕಣ್ಮುಂದೆ ಬರ್ತಾರೆ. ರೂರಲ್ ಕಾಮಿಡಿ ಅಂತ ಏನು ಕನ್ನಡ ಚಿತ್ರರಂಗ ಇಷ್ಟು ದಿನ ನಡೆಸ್ಕೊತಾ ಬಂದಿತ್ತು ಅಂದರೆ ಆ್ಯಸ್ ಎ ಸಕ್ಸಸ್ಫುಲ್ ಟ್ರ್ಯಾಕ್
ವಿ ಆಲ್ವೇಸ್ ಥಾಟ್ ರೂರಲ್ ಕಾಮಿಡಿ ಇಸ್ ಆಲ್ವೇಸ್ ಈಕ್ವಲ್ ಟು ವಲ್ಗರ್ ಕಾಮಿಡಿ ಅಂತ. ಈ ಫಾರ್ಮುಲಾವನ್ನು ಬ್ರೇಕ್ ಮಾಡೋದ್ರಲ್ಲಿ ತಿಥಿ ಯಶಸ್ವಿಯಾಗಿದೆ. ರೂರಲ್ ಕಾಮಿಡಿ ಅಂತ ಮಾತ್ರಕ್ಕೆ ಅದು ಕೇವಲ ಯಾವುದೋ ಹಿಂದೆಯಿಂದ ಒದಿಯೋದು ಅಥವಾ ಯಾರೋ ಸ್ನಾನ ಮಾಡ್ಬೇಕಾದ್ರೆ ನೋಡ್ಬಿಡೋದು ಅಥವಾ ಏನೋ ಕೆರೆ ಹತ್ರ ಹೋಗೋದು ಆರ್ ದಿಸ್ ಟಾಯ್ಲೆಟ್ ಹ್ಯೂಮರ್ ಇದಿಷ್ಟಕ್ಕೆ ಸೀಮಿತಗೊಳಿಸಿದ್ದಂತಹ ಕನ್ನಡ ಚಿತ್ರರಂಗಕ್ಕೆ ತಿಥಿ ಸಿನಿಮಾ ಒಂದು ವೆಲ್ಕಮ್ ಚೇಂಜ್ ಆಗಿ ಮೂಡ್ ಬಂದಿರೋದೇ ಆ ಕಾರಣಕ್ಕೆ. ತಿಥಿ ಫಿಲಮ್ ನಂಗೆ ತುಂಬ ಏನಕ್ಕೆ ಇಷ್ಟ ಆಯಿತು ಅಂದರೆ ಅದು ರೈಟಿಂಗು ಡೈರೆಕ್ಷನ್ನು ಒಂದಕ್ಕೊಂದನ್ನು ತುಂಬ ಕಾಂಪ್ಲಿಮೆಂಟ್ ಮಾಡುತ್ತೆ. ಒಂದು ಹಳೆ ಕಾಲ ಚಾರ್ಲಿ ಚಾಪ್ಲಿನ್ ಮತ್ತು ಬಸ್ಟರ್ ಕೀಟನ್ ಕೈಂಡ್ ಆಫ್ ಮೂವಿ ಥರ ಇದೆ ಇದು. ಗಡ್ಡಪ್ಪನ ಪಾತ್ರ ಇದೆಯಲ್ಲ ಅದು ತುಂಬ ಮಾತಾಡುತ್ತೆ. ಆದರೆ ಎಲ್ಲೂ ಈ ಮಾತುಗಳು ವಿಪರೀತ ಅನ್ಸಲ್ಲ. ತುಂಬ ಸಿನಿಮಾಗಳಿಂದ ಹಾಗೆ ಆಗೋದಿದೆ. ಯಾಕಂದರೆ ಸಂಭಾಷಣೆ ವಿಪರೀತ ಆದಾಗ ಇಡೀ ದೃಶ್ಯದ ಒಂದು ಅಂತ್ಯಗೆಡಿಸ್ಬಿಡುತ್ತೆ ಅದು. ಆದರೆ ಇಲ್ಲಿ ಹಾಗಾಗಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಗಡ್ಡಪ್ಪ ಪಾಸ್ಟ್ ಬಗ್ಗೆ ಹೇಳ್ತಾ ಒಂದು ಸೆಂಚುರಿಗಳನ್ನು ಅವ್ರ ಸೆಂಚುರಿಗಳ ನಡುವೆ ಒಂದು ಇನ್ಸಿಡೆಂಟ್ ಹೇಳ್ತಾನೆ. ಅದು ರಾತ್ರಿಯಲ್ಲಿ ಒಂದು ಸೀನ್ ಅದು. ಅಲ್ಲಿ ರಾಮ್ ರೆಡ್ಡಿ ಎಷ್ಟು ಚೆನ್ನಾಗಿ ಒಂದು ಇಡೀ ಸ್ಕ್ರೀನನ್ನು ಲಿಟ್ ಮಾಡಿದ್ದಾರೆ ಅಂದರೆ ಅಲ್ಲಿನ ಒಂದು ಬೆಳಕು ಆಗಿರಲಿ, ಅದು ಕಟ್ಟಿಗೆ ಸುಡೋದ್ರಿಂದ ಬಂದ ಬೆಳಕು ಆಗಿರಲಿ, ಆಮೇಲೆ ಅಲ್ಲಿ ಜನರನ್ನು ಕೂತ್ಕೊಳಿಸಿರೋ ರೀತಿ ಆಗಿರಲಿ. ಸೊ ಆ ಎಲ್ಲ ಒಂದು ದೃಶ್ಯದ ನಾವು ಕಟ್ಟು ಅಂತೇನು ಹೇಳ್ತೀವಲ್ಲ, ಫ್ರೇಮಿಂಗ್, ಅದು ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಆ ಮಾತುಗಳು ನಿಮಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡಿ ಕೇಳೋಣ ಅನ್ಸುತ್ತೆ. ಸೊ ಹಾಗಾಗಿ ಒಂದು ಸುಮಾರು 1-1.5 ನಿಮಿಷಗಳ ಕಾಲ ಇಡೀ ಥಿಯೇಟ್ರಲ್ಲಿ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ. ತಿಥಿ ಸಿನಿಮಾ ನನಗಂತೂ ತುಂಬ ಇಷ್ಟ ಆಯಿತು. ಯಾಕೆ ಇಷ್ಟ ಆಯಿತು ಅಂತ ನಾನು ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ನನಗೆ ಫಸ್ಟ್ ಕಾಣಿಸಿದ್ದು ಅದರ ಡಿಸಿಷನ್ ಮೇಕಿಂಗ್. ಆ ಇಡೀ ಸಿನಿಮಾ ಟೀಮ್ ತೊಗೊಂಡ ಡಿಸಿಷನ್ ಅಥವಾ ಡೈರೆಕ್ಟ್ರ್ ತೊಗೊಂಡ ಡಿಸಿಷನ್. ನಾನು ಈ ಸಿನಿಮಾಲಿ ತುಂಬ ಕಲರ್ಫುಲ್ಲಾಗಿ ತೋರಿಸೋಕ್ಕಾಗಲ್ಲ, ಒಂದು ಬ್ಲ್ಯಾಂಡ್ ಪ್ರೆಸೆಂಟೇಷನ್ ಮಾಡ್ತೀನಿ, ಅತಿ ರಿಯಲಿಸ್ಟಿಕ್ ಒಂದು ಪ್ರೆಸೆಂಟೇಷನ್ ಕೊಡ್ತೀನಿ, ನರೇಷನ್ ಇರುತ್ತೆ. ಅಥವಾ ನಾನು ಯಾವುದೇ ಕಾರಣಕ್ಕೂ ಆ್ಯಕ್ಟರ್ಸ್ನ ಬಳಸಲ್ಲ, ಅಥೆಂಟಿಸಿಟಿ ಉಳಿಸ್ಕೊಳ್ಳೋಕ್ಕೆ ರಿಯಲ್ ಪರ್ಸನ್ಸ್ನ ಯೂಸ್ ಮಾಡ್ತೀನಿ. ಅಥವಾ ನಾನು ಯಾವುದೇ ಕಾರಣಕ್ಕೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಯೂಸ್ ಮಾಡಲ್ಲ. ಈ ಥರ ಡಿಸಿಷನ್ಸಿಂದ ಈ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಅಥವಾ ಒಂದು ಗುಡ್ ಸಿನಿಮಾ ಕ್ಯಾಟಗರಿಯಿಂದ ಒಂದು ಗ್ರೇಟ್ ಅಥವಾ ಗ್ರೇಟೆಸ್ಟ್ ಲೆವೆಲ್ಗೆ ಹೋಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಜೆಟ್ ಕನ್ಸ್ಟ್ರೆಂಟ್ಸಿಂದ ಅಥವಾ ಟೆಕ್ನಾಲಜಿ ಕನ್ಸ್ಟ್ರೆಂಟ್ಸಿಂದ ಅಥವಾ ನಮ್ಮ ಕನ್ನಡ ಮಾರ್ಕೆಟ್ ಚಿಕ್ಕದು ಅಂತ ಈ ಥರ ಎಕ್ಸ್ಕ್ಯೂಸಸ್ ಕೊಡ್ತಾನೆ ನಾವು ಮೀಡಿಯೋಕರ್ ಸಿನಿಮಾಗಳನ್ನ ನೋಡ್ತಾ ಬಂದಿದ್ದೀವಿ ಅಥವಾ ಮಾಡ್ತಾ ಬಂದಿದ್ದೀವಿ. ಇವತ್ತು ತಿಥಿ ಸಿನಿಮಾನ ಇಡೀ ಪ್ರಪಂಚನೇ ತಿರುಗಿ ನೋಡ್ತಾ ಇದೆ. ಹಾಗಾಗಿ ತಿಥಿ ಸಿನಿಮಾ ಬೇರೆ ಫಿಲ್ಮ್ ಮೇಕರ್ಸ್ಗೆ ಅಥವಾ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ 100/100 ತೊಗೊಂಡು ಸ್ಟೂಡೆಂಟ್ ಪೇಪರ್ಲಿ ಮಿಸ್ಟೇಕ್ಸ್ ಹುಡುಕ್ತಾರೆ ಅಂತಾರಲ್ಲ, ಆ ಥರ ಒಂದು ಸಣ್ಣ ಮಿಸ್ಟೇಕ್ ಹುಡುಕೋದಾದರೆ ಒಂದು ರಿಯಲ್ ಎಸ್ಟೇಟ್ ಡೀಲ್ಗೆ ಒಂದು 4 ಜನ ಬರ್ತಾರೆ. ಅವರು ಸ್ಕಾರ್ಪಿಯೋ ಥರದೊಂದು ವೆಹಿಕಲಲ್ಲಿ ಬರ್ತಾರೆ. ಅದು ಆಂಧ್ರ ಪ್ರದೇಶ್ ರಿಜಿಸ್ಟ್ರೇಷನ್ ಇದೆ. ನನಗೆ ಆ ಥರ ಡೀಟೇಲ್ಸು ನೋಡೋಕ್ಕೆ ಹೋದಾಗ KA11 ಇದ್ದಿದ್ರೆ ಇನ್ನೂ ಮತ್ತಷ್ಟು ಮಜಾ ಕೊಟ್ಟಿರೋದು ಅನಿಸುತ್ತೆ. ಅಥವಾ ಡೈರೆಕ್ಟ್ರು ಮಲ್ಟಿ ಲೇಯರ್ಡ್ ಆಗಿ ರಿಯಲ್ ಎಸ್ಟೇಟ್ ಅವರೆಲ್ಲ ಆಂಧ್ರ ಪ್ರದೇಶದಿಂದ ಬರ್ತಾರೆ ಅಂತೆಲ್ಲ ಹೇಳೋಕೆ ಹೊರಟಿದ್ರೆ ನನಗೆ ಗೊತ್ತಿಲ್ಲ. ಆ ಒಂದು ಸಹಜತೆಯನ್ನ ಮೇಂಟೈನ್ ಮಾಡೋದಕ್ಕೆ ಇಡೀ ಚಿತ್ರದಲ್ಲಿ ಹಿನ್ನೆಲೆ ಸಂಗೀತವನ್ನು ಎಲ್ಲೂ ಯೂಸ್ ಮಾಡಿಲ್ಲ. ಬರೀ ಆಂಬಿಯಂಟ್ ಸೌಂಡ್ ಮತ್ತು ಸೌಂಡ್ ಡಿಸೈನಿಂಗ್ ಅಲ್ಲಿ ಆ ಇಡೀ ಹಳ್ಳಿಯನ್ನ ಕಟ್ಕೊಡ್ತಾರೆ. ವಿಶೇಷ ಅಂದ್ರೆ ಈಗ ಪ್ರಾಣಿದಯ ಸಂಘದವರು ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಮಾಡಿದ ನಂತರ ಇವಾಗಿನ ಚಿತ್ರಗಳಲ್ಲಿ ಪ್ರಾಣಿಗಳು ಕಾಣ್ತಾ ಇಲ್ಲ. ನಮ್ಮ ದೇಶದ ಚಿತ್ರಗಳಲ್ಲಿ ಅದು ತುಂಬಾ ಪ್ರಾಬ್ಲಮ್ಗೆ ಮುಂದೆ ಲೀಡ್ ಮಾಡುತ್ತೆ ಅಂತ ತುಂಬಾ ರೆಗ್ಯುಲೇಷನ್ಸ್ ಎಲ್ಲ ಇರೋ ಕಾರಣ ಇವಾಗ ಕಮ್ಮಿ ಆಗಿದೆ. ಬಟ್ ಈ ತಿಥಿ ಚಿತ್ರದಲ್ಲಿ ತುಂಬಾ ಚೆನ್ನಾಗಿ ಪ್ರಾಣಿಗಳನ್ನ ಯೂಸ್ ಮಾಡಿರೋದು ಒಂದು ವಿಶೇಷ ಅಂತ ನನಗನ್ಸುತ್ತೆ. ಟಾಪ್ ಆಂಗಲ್ ಶಾರ್ಟ್ಸ್ ಗಳು ತುಂಬಾ ಕಡಿಮೆ ಕಾಣುತ್ತೆ. ಸೊ ಅದರಿಂದಾಗಿ ತಾನು ಅಲ್ಲೇ ಪಾತ್ರಗಳು ನಡೆದಾಡ್ತಿರೋದನ್ನ ತಾನೇ ನಿಂತ್ಕೊಂಡು ನೋಡ್ತಿರೋ ತರ ಒಂದು ಫೀಲ್ ಅನ್ನ ಕೊಡುತ್ತೆ. ತಿಥಿ ಡೈಲಾಗ್ಸ್ ಅಥವಾ ಕತೆ ಎಷ್ಟು ಚೆನ್ನಾಗಿದೆಯೋ ಅದೇ ಥರ ಅದರ ಸೌಂಡ್ ಡಿಸೈನ್ ಅಷ್ಟೇ ಚೆನ್ನಾಗಿದೆ. ಅದೇ ನಿಮಗೆ ಡ್ರೈವ್ ಮಾಡೋದು. ಮ್ಯೂಸಿಕ್ ಹಾಕಿದ್ರೆ ಪ್ರಾಬ್ಲಿ ಆ ಫೀಲಿಂಗ್ ಸಿಗ್ತಾ ಇಲ್ಲ ಅನ್ಸುತ್ತೆ. ಸೌಂಡ್ ಡಿಸೈನ್ ಮಾಡಿದ್ರೆ ಹೆಂಗೆ ಅನ್ಸುತ್ತೆ, ನೀವು ಕಂಪ್ಲೀಟ್ ಆ ಪರಿಸರದಲ್ಲಿ ಇದ್ದೀರಾ, ನಿಮ್ಮ ಸುತ್ತ ಅದೇನೋ ಆ ಲೊಕೇಶನ್ ಇದೆ, ನೀವೆಲ್ಲೋ ಮಧ್ಯೆ ಕೂತ್ಕೊಂಡು ಅದನ್ನ ಬರೀ ವಿಟ್ನೆಸ್ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಫಿಲಮ್ ಮೇಕರ್ ಅಥವಾ ಫಿಲಮ್ ಎಂಥೂಸಿಯಾಸ್ಟ್ಗೆ ಇದು ಏನೋ ಆ ಡೀಟೇಲಿಂಗ್ ಎಲ್ಲ ಒಂಥರ ಪಾಠ ಇದ್ದಂಗಿದೆ. ಅದೊಂದು ಆರ್ಟ್ ವರ್ಕ್ ತುಂಬ ಚೆನ್ನಾಗಿದೆ. ಇದು ಫಿಲಮ್ಮು ಆರ್ಟ್ ಎಲ್ಲ ಏನೋ ಅಂತ ಸಖತ್ ಮಜವಾಗಿದೆ ಮೂವಿ. ಈ 100 days ಗ್ಯಾರಂಟಿ, ಸೂಪರ್ ಫೈಟ್ಸ್, ಸೂಪರ್ ಸಾಂಗ್ಸ್ ಅಂತ ಹೇಳಿ ಆ ಮಾಸ್ ಆಡಿಯನ್ಸ್ ಇರ್ತಾರಲ್ವ, ಅವರು ಕೂಡ ಈ ಸಿನಿಮಾ ಇಷ್ಟಪಡ್ತಾರೆ. ಹಾಗೂ ವರ್ಲ್ಡ್ ಸಿನಿಮಾ, ಥಾಟ್ ಪ್ರೊವೋಕಿಂಗ್ ಸಿನಿಮಾ ಅಂತ ಏನು ನೋಡ್ತಾರೆ ಅವರು ಕೂಡ ಸಿನಿಮಾ ಇಷ್ಟಪಡ್ತಾರೆ. ಸೊ ತಿಥಿ ಹ್ಯಾಸ್ ಅ ವೈಡ್ ರೇಂಜ್ ಆಫ್ ಅಕ್ಸೆಪ್ಟೆನ್ಸ್. ವಿಜುವಲ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ನೀಟಾಗಿ ಶೂಟ್ ಮಾಡಿದ್ದಾರೆ.
ಆಮೇಲೆ ಸಿನಿಮಾದಲ್ಲಿ ಡೈನಮಿಕ್ ರೇಂಜ್ ತುಂಬ ಚೆನ್ನಾಗಿದೆ. ಸೊ ನಮ್ಮ ಕಣ್ಣಿಗೆ ಹೆಂಗೆ ಕಾಣುತ್ತೋ ಅದೇ ಥರ ಅಚೀವ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ದೇ ಹ್ಯಾವ್ ಗಾಟ್ ಕ್ಲೋಸ್ ಟು ದ್ಯಾಟ್. 100% ಎಂಟರ್ಟೈನ್ಮೆಂಟ್ ಫಿಲ್ಮು. ಯಾಕೆ ಅಂತಂದರೆ ಅದು ಎಲ್ಲರೂ ನೋಡ್ಬೋದು ಮತ್ತು ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಇದೊಂಥರ ಹಳ್ಳಿಯವರೇ ನೋಡಿ ಕನೆಕ್ಟ್ ಆಗಬೇಕು ಅಂತಿಲ್ಲ. ಸೊ ಇದರಲ್ಲಿ ಜೆನರಿಕ್ಕಾಗಿ ಕಾಮಿಡಿ ಇದೆ, ಅಂದರೆ ಜನ್ರೇಟ್ ಆಗುತ್ತೆ, ಅದು ಸಿಂಥಸೈಸ್ ಮಾಡಿಲ್ಲ. ಆ್ಯಂಡ್ ಮೋರ್ ಓವರ್ ಕೆಲವು ಸೀನ್ಸ್ ಅಂತೂ ಒಂದು ಸತಿ 2 ಸತಿ 3ನೇ ಸತಿ ನೋಡ್ತಾ ಇದ್ದರೆ ಹೊಸ ಲೇಯರ್ಸ್ ಆಫ್ ಮೀನಿಂಗ್ಸ್ ಗೊತ್ತಾಗ್ತಾ ಹೋಗುತ್ತೆ, ಅಥವಾ ನಾವು ಇಂಟರ್ಪ್ರಿಟ್ ಮಾಡ್ಬೋದು ಅನ್ಸುತ್ತೆ. ಎಡಿಟಿಂಗ್ ಕೆಲವು ಕಡೆ ತುಂಬ ಇಷ್ಟ ಆಯಿತು ನನಗೆ. ಅದು ಸ್ಪೆಷಲಿ ಸೆಂಚುರಿಗಳ ಡೆತ್ ಸೀನ್ ಇದೆ, ಅದು ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ಆಮೇಲಿಂದ ಕೆಲವು ಕಡೆ ಫಾರ್ ಎಕ್ಸಾಂಪಲ್ 10ನೇ ದಿವಸದ ತಿಥಿಗೆ ಅಡುಗೆ ಮಾಡೋದು ಪ್ರಿಪ್ರೇಷನ್ ಸೀನ್ಸು, ಸೊ ಆ ಥರದ್ದು ಕೆಲವು ಸೀನ್ಸ್ ಇದೆ, ಅದರಲ್ಲಿ ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ಕೆಲವು ಕಡೆ ಎಮೋಷನ್ ಕ್ಯಾರಿ ಆಗೋಕ್ಕೋಸ್ಕರ ಸಸ್ಟೈನ್ ಮಾಡಿದ್ದಾರೆ ಸೀನ್ನ, ಸೊ ಅದೆಲ್ಲ ಬ್ರಿಲಿಯಂಟಾಗಿ ಬಂದಿದೆ. ಈಗ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್. ಏನೇನು ಪ್ರಾಬ್ಲಮ್ಮು? ಸೊ ಸಿಂಗಲ್ ಬಾಯ್ಸ್ ನೀವೆಲ್ಲ ತಿಥಿ ಫಿಲಮ್ ನೋಡಲೇಬೇಕು. ಯಾಕೆ ಅಂದರೆ ತಿಥಿಲಿ ಹೌ ಟು ಪಿಕಪ್ ಚಿಕ್ಸ್ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಒಂದೆರಡು ಲೆಸನ್ ನಿಮಗೂ ಯೂಸ್ ಆಗ್ಬೋದು ಮತ್ತು ಪ್ರಾಕ್ಟಿಕಲಿ ಪಾಸಿಬಲ್ ಆಗಿದೆ. ಸೊ ದಯವಿಟ್ಟು ಫಿಲಮ್ ನೋಡಿ, ಅದೆಲ್ಲ ಗೊತ್ತಾಗುತ್ತೆ. ಸೊ ಹೀಗೆ ಈ ಥರದ ಇನ್ಫಾರ್ಮೇಷನ್ ನಿಮಗೆಲ್ಲ ಕೊಡ್ತಾ ಇರಬೇಕು ಅಂತಂದರೆ ಈ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ. ಕೆಂಪು ಕಲರ್ ಬಟನ್ ಇದೆ, ಸಬ್ಸ್ಕ್ರೈಬ್ ಅಂತಿದೆ, ಅದನ್ನ ಒತ್ತಿ.